ನಿಮಗೆ ಅರ್ಥ ಆಯ್ತಲ್ವಾ? ಶ್ರೀವಲ್ಲಿ ಜೊತೆ ಮಾತಾಡೋದು ಕಟ್ ಆಗ್ಬೇಕು, ಇಲ್ಲಾಂದ್ರೆ ಶ್ರಾವಣಿ ಅಕ್ಕ ಸಿಟ್ಟಾಗ್ತಾಳೆ. ಲೇ ಸುಂದ್ರ, ಇಷ್ಟೋ ತನಕ ಮೇಡಮ್ಮರು ಅದೇನೋ ಕಾರ್ತಿಕೇಯನಿಗೆ ಹೇಳಿ ಹೋದ್ರಲ್ಲ, ನಿನಗೇನಾದ್ರೂ ಅರ್ಥವಾಯ್ತೆ? ಮಮ್ಮಿ, ಮೇಡಮ್ ಅವ್ರು ಏನು ಹೇಳಿದ್ರು ಅಂತ ನನಗೆ ಅರ್ಥನೇ ಆಗಲಿಲ್ಲ. ನನಗೆ ಅರ್ಥ ಆಗಲಿಲ್ಲ ಅಂದ್ಮೇಲೆ ತುಂಬಗೂ ಅರ್ಥ ಆಗಿರಲ್ಲ ಬಿಡು. ಏನು ಗೊತ್ತಾಗ್ತಿಲ್ವೇ? ಶ್ರೀವಲ್ಲಿ ಜೊತೆ ಮೇಡಮ್ ಏನಾದರೂ ಜಗಳ ಮಾಡ್ಕೊಂಡಿದಾರಾ? ಆ ಥರ ಜಗಳ ಮಾಡ್ಕೊಂಡಿದ್ರೆ ನಾ ಹತ್ರನೇ ಹೇಳ್ತಿದ್ರು. ಅವಳ ಹತ್ರ ಮಾತಾಡಬೇಡ ಅಂತ ಯಾಕೆ ಹೇಳ್ತಾರೆ? ಓ, ಏನೋ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಇದು ಸಾಮಾನ್ಯವಾದ ಇಂಜೆಕ್ಷನ್ ಅಲ್ಲ, ಇದು ನನಗೆ ತುಂಬ ಉಪಯೋಗಕ್ಕೆ ಬಂದಿದೆ. ಇದನ್ನು ಉಪಯೋಗಿಸ್ಕೊಂಡು ನಾನೊಂದು ದೊಡ್ಡ ಕೆಲಸನೇ ಮಾಡಿ ಮುಗಿಸಿದ್ದೀನಿ. ಈ ಇಂಜೆಕ್ಷನ್ ಹೇಗೆ ಯೂಸ್ ಮಾಡಬೇಕು ಅಂತ ನಿನಗೆ ಗೊತ್ತು. ನೀನು ನನ್ನ ಮಗ, ನೀನು ಅದನ್ನು ಮಾಡ್ತೀಯ. ಇದನ್ನು ಎಲ್ಲಿಗೆ ಚುಚ್ಚಬೇಕು ಅಂತ ನಾನು ಹೇಳಿದ್ದೀನಲ್ಲ, ನೀನು ಆ ಜಾಗಕ್ಕೆ ಇಂಜೆಕ್ಟ್ ಮಾಡಿದ್ರೆ ಪೋಸ್ಟ್ ಮಾರ್ಟಮಲ್ಲಿ ಕೂಡ ಅದನ್ನು ಕಂಡುಹಿಡಿಯೋಕ್ಕಾಗಲ್ಲ. ಡೋಂಟ್ ವರಿ. ಮಾಮ್ ಹೇಳ್ದಾಗೆ ಬೆರಳುಗಳ ಮಧ್ಯೆ ಇಂಜೆಕ್ಟ್ ಮಾಡಿದ್ರೆ ನನ್ನ ಕೆಲಸನೂ ಮುಗಿಯುತ್ತೆ, ಹಾಗೆ ಇವಳು ಕಥೆನೂ ಮುಗಿಯುತ್ತೆ. ಯಾರು ನೀವು? ಇಲ್ಲೇನು ಮಾಡ್ತಿದ್ದೀರಾ? ಸಿಸ್ಟರ್, ನಾನು ಇವ್ರ ರಿಲೇಟಿವು. ಅಜ್ಜ ಹೊರಗಡೆ ಹೋಗಿದ್ರಲ್ಲ, ನಾನು ನೋಡ್ಕೋತಾ ಇದ್ದೆ. ಓಕೆ, ಇವ್ರು ಊಟ ಮಾಡಿದ್ರಾ? ಹಾಂ ಮಾಡಿದ್ರು. ನೋಡಿ, ಇವ್ರಿಗೆ ಆ್ಯಂಟಿಬಯೋಟಿಕ್ ಮತ್ತು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ. ಅವ್ರು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾರೆ, ನೀವು ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಇಲ್ಲ ಸಿಸ್ಟರ್, ನಾನು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ. ಅವ್ರು ಆರಾಮಾಗಿ ಮಾಡ್ಕೊಳ್ಳಿ. ನೋಡಿ, ಏನಾದರೂ ಎಮರ್ಜೆನ್ಸಿ ಇದ್ದರೆ ನನ್ನ ಕರೀರಿ. ಓಕೆ ಸರ್. ಬಾಗಿಲು ತೆಗಿತಾ ಇಲ್ಲ. ಸಾವಿತ್ರಿ, 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 ಬಾಗಿಲು ತೆಗಿಯಮ್ಮ. ಸಾವಿತ್ರಿ, 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 ಬಾಗಿಲು ತೆಗಿಯಮ್ಮ. ಹಲೋ ಸಾವಿತ್ರಿ, ತೆಗಿಯಮ್ಮ ಬಾಗಿಲು. ಶ್ರಾವಣಿ ಬಂದರು ಅಮ್ಮ. ಶ್ರಾವಣಿ ಬಾ, ವೀರು ಪಕ್ಕ ನಿಂತ್ಕೊ, ದೃಷ್ಟಿ ತೆಗಿಬೇಕು.
ದೇವ್ರಿ ಇಷ್ಟೆಲ್ಲ ಯಾಕೆ ತೊಂದರೆ ತಗೊಂಡ್ರಿ? ಇವತ್ತು ಮಾಡಿದ್ದನ್ನೆಲ್ಲ ನಾನು ಯಾವತ್ತೋ ಮಾಡಿದ್ದಿದ್ರೆ ಈ ದಿನ ಬೇರೆನೇ ಆಗಿರ್ತಿತ್ತು. ಈ ಪ್ರೀತಿ ಕಾಳಜಿ ಅವತ್ತು ಒಂದಿನ ನಾ ತೋರಿಸಿದಿದ್ರೆ ನಿನ್ನನ್ನ, ನಂದಿನಿನ, ನನ್ನ ಮೊಮ್ಮಗಳನ್ನ ನಾನು ನನ್ನ ಯಜಮಾನ್ರು ಒಟ್ಟಿಗೆ ನೋಡಿರ್ತಿದ್ವಿ. ಆದರೆ ಈಗ ನಂದಿನಿನೂ ಇಲ್ಲ, ಅವರೂ ಇಲ್ಲ. ಅವರೇನೋ ಸ್ವರ್ಗದಿಂದ ನೋಡ್ತಿರ್ತಾರೆ, ಆದರೆ ನಂದಿನಿ ಎಲ್ಲಿದ್ದಾಳೋ ಯಾರಿಗೆ ಗೊತ್ತು. ಅವಳು ಎಲ್ಲಿದ್ರು ಚೆನ್ನಾಗೇ ಇರ್ತಾಳೇನೋ ನಂಬಿಕೆಯಿಂದ ಉಸಿರಾಡ್ತಿದ್ದೀನಿ. ನಿಮ್ಮನ್ನೆಲ್ಲ ದೂರ ಮಾಡ್ಕೊಂಡಿದ್ದಕ್ಕೆ ಇಷ್ಟು ವರ್ಷ ನಾನು ಪಟ್ಟ ಸಂಕಟ ನನಗೊಬ್ಬಳಿಗೆ ಗೊತ್ತು. ಈಗ ಹಮ್ಮು ಬಿಮ್ಮು ಎಲ್ಲ ಬಿಟ್ಟು ಇದೆಲ್ಲ ಮಾಡ್ತಿರೋದು ನೀವು ಚೆನ್ನಾಗಿರ್ಲಿ ಅಂತ. ನನಗಾದ್ರೂ ಯಾರಿದ್ದಾರೆ ನನ್ನ ಕಡೆಗಾಲಕ್ಕೆ, ನನ್ನ ಬಾಯಿಗೆ ನೀರು ಬಿಡಕ್ಕೆ, ನನ್ನ ವಂಶದ ಕುಡಿ ಅಂತ ಇರೋದು ಇವಳೊಬ್ಳೆ. ನಿಮ್ಮಿಬ್ಬರಿಗೂ ಏನಾದರೂ ಆದರೆ ಈ ಜೀವ ಉಳಿಯೋದಿಲ್ಲ. ಅಜ್ಜಿ, ಅತ್ತೆಯವರೇ, ಹಿರಿಯರು ನೀವು, ನೀವೇ ಹೀಗೆ ಮಾತಾಡಿದ್ರೆ ನಮ್ಮ ಗತಿ ಏನು? ಅಜ್ಜಿ, ನಿನ್ ಕಣ್ಣಲ್ಲಿ ನೀರು ಬರಬಾರ್ದು. ನೀವತ್ರ ನನಗೂ ಅಳು ಬರುತ್ತೆ. ನಾವೆಲ್ಲ ನಿಮ್ ಜೊತೆನೇ ಇದ್ದೀವಲ್ವಾ, ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು. ಆಹಾ, ಎಂತಹ ದೃಶ್ಯ ನೋಡ್ತಾ ಇದ್ದೀನಿ. ಸಾಲಿಗ್ರಾಮಕ್ಕೆ ಬಂದಿದ್ದಕ್ಕೆ ಸಾರ್ಥಕವಾಯಿತು. ಅವತ್ತು ಈ ಮನೆ ಬಿಟ್ಟು ಹೋಗುವಾಗ ಇದ್ದಿದ್ದು ನೋವು ಇವತ್ತು ಕಳೀತು. ಇದನ್ನೆಲ್ಲ ನೋಡೋಕ್ಕೆ ದೊಡ್ಡ ಯಜಮಾನ್ರು ನಂದಿನಿ ಅಮ್ಮವ್ರು ಇರಬೇಕಾಗಿತ್ತು. ಸಾವಿತ್ರಿ, ಬಾಗಿಲು ತೆಗಿಯಮ್ಮ. ಸಾವಿತ್ರಿ, ಅಯ್ಯಯ್ಯೋ, ಏನಾಯ್ತರಪ್ಪ? ಯಾಕೆ ಹಿಂಗೆ ಬಡ್ಕಂತ ಇದ್ದೀರಾ? ಒಳಗಡೆಯಿಂದ ಬಾಗಿಲು ಲಾಕ್ ಆಗಿದೆ. ಸಾವಿತ್ರಿ ಒಳಗಡೆನೇ ಇದ್ದಾಳೆ. ಹೌದಾ? ತೆಗಿತಾ ಇಲ್ಲ. ಹೌದಾ? ಅಮ್ಮ, ಕಂದ, ಸಾವಿತ್ರಿ ಬಾಗಿಲು ತೆಗಿಯವಾ? ಏನು ಬಾಗಿಲೇ ತೆಗಿತಾ ಇಲ್ವಲ್ಲ? ಮಗ ಏನಾದ್ರು ನಿದ್ದೆ ಮಾಡ್ಬಿಡ್ತಾನೋ ಗೊತ್ತಿಲ್ವಲ್ಲ? ಮಲ್ಕೊಳಂಗಿದ್ರೆ ಬಾಗಿಲು ಯಾಕೆ ಹಾಕೋಬೇಕು ಅಂತೀನಿ. ಇಲ್ಲ ಕಣಪ್ಪ, ಅವಳು ಎದ್ದು ಬರಕ್ ಆಗಕ್ಕಿಲ್ಲ, ಅವಳು ಚಿಲ್ಕ ಹಾಕಿರಕ್ಕಿಲ್ಲ ಕಣಪ್ಪ. ಇನ್ಯಾರು ಬಾಗಿಲು ಹಾಕೊಳಕ್ ಸಾಧ್ಯ? ಒಳಗಡೆ ಅವಳೇ ಇರೋದು, ಅವಳೇ ಬಾಗಿಲು ಹಾಕೊಂಡು ಮಲ್ಕೊಂಡಿದ್ದಾಳೆ. ಅಯ್ಯಯ್ಯೋ, ಏನು ಗೊತ್ತಾಯ್ತಲ್ವಲ್ಲ? ಸಾವಿತ್ರಿ, 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 ಸಾವಿತ್ರಿ ಮಗಳೇ. ಏನು ಮಾಡಲಿ ಈಗ? ಇನ್ನೊಂದು ಸ್ವಲ್ಪ ಹೊತ್ತಾದರೆ ಅವರೆಲ್ಲ ಒಳಗೆ ಬಂದ್ಬಿಡ್ತಾರೆ. ಮಗ ಮಗ, ಹುಷಾರು ಕಣವ, ಹುಷಾರು. ಬಾ 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 ಬಾ. ಮಲ್ಕಳವ, ಮಲ್ಕವ, ಹುಷಾರು. ಮೆಲ್ಗೆ. ಮಲ್ಕೋ ಗಂಧ, ಮಲ್ಕೋ. ಅಲ್ಲ, ಒಳಗಡೆಯಿಂದ ಬಾಗಿಲು ಯಾಕೆ ಹಾಕೊಂಡಿದ್ರಿ? ನಾನು ಹಾಕಿಲ್ಲ. ಮತ್ತಿನ್ಯಾರವ? ನಾನು ಆಚೆ ಹೋಗೋವಾಗ ಬಾಗಿಲು ಮುಂದೆ ಕೇಳ್ಕೊಂಡು ಹೋಗಿದ್ದೆ.
ಒಳಗಡೆಯಿಂದ ಚಿಲ್ಕ ಯಾರು ಹಾಕೊಂಡ್ರವ? ಛೇ, ಹೇಗೆ ತಪ್ಪಿಸ್ಕೊಳ್ಳಿ? ಆ ನರ್ಸ್ ಬೇರೆ ನಾನು ನೋಡಿದ್ದಾಳೆ. ಅವಳಂದ್ರೆ ಬಂದು ಹೇಳ್ಬಿಟ್ರೆ? ಗೊತ್ತಿಲ್ಲ ಅಜ್ಜಯ್ಯ. ನಿದ್ದೆಯಲ್ಲಿ ನಾನೇ ಆ ಕಡೆಗೆ ಹೋಗಿ, ಆದರೆ ನಾನು ಯಾವಾಗ ಆ ಕಡೆ ಹೋದೆ? ನನಗೇನೋ ಗೊತ್ತಾಯ್ತಲ್ಲ ಅಜ್ಜಯ್ಯ. ಆಯ್ತು ನೀನು ಆರಾಮಾಗಿ ಮಲಿಕಳವ. ಆಮೇಲೆ ಎದ್ದು ಒಸಿ ಗಂಜಿ ಕುಡಿಯುವಂತೆ. ಮಲ್ಕ ಸಾಹೇಬ್ರೆ, ನಾನು ಇಲ್ಲದೆ ಇರೋವಾಗ ಬೇರೆ ಯಾರನ್ನ ಬಂದಿದ್ರೆ? ಅಲ್ಲ ಅಜಯ, ಯಾರಾದರೂ ಒಳಗಡೆ ಬರೋದಕ್ಕೆ ಹೇಗೆ ಸಾಧ್ಯ? ನಾವಿಲ್ಲೇ ಕಾವಲು ಕಾಯ್ತಾ ಇರಲಿಲ್ವಾ? ಅಷ್ಟಕ್ಕೂ ಒಳಗಡೆ ಯಾರಾದರೂ ಬರೋದಕ್ಕೆ ಪ್ರಯತ್ನ ಪಟ್ರೆ ಸುಮ್ಮನೆ ಬಿಡ್ತೀವ ನಾವು? ಮಿನಿಸ್ಟ್ರಿ ಕೇಸಲ್ಲಿ ಈ ಹುಡುಗಿನೇ ಮುಖ್ಯವಾದ ಸಾಕ್ಷಿ. ಹಾಗೆಲ್ಲ ನಾವು ನೆಗ್ಲೆಕ್ಟ್ ಮಾಡೋದಿಲ್ಲ, ಅರ್ಥ ಆಯ್ತಾ? ಆಯ್ತು ಪೊಲೀಸರು. ಮಗ, ಗಂಜಿ ತಂದಿವನೇ, ಕುಡ್ದು ಮಲಿ ಕಳಿವಂತೆ. ನಾನು ಒಸಿ ತಟ್ಟೆ ತೊಳ್ಕೊಂಬಂದ್ಬಿಡ್ತೀನಿ ಮಗ. ಈ ಮುಖ ತಟ್ಟೆ ತುಳಿಯೋದಕ್ಕೆ ವಾಶ್ರೂಮ್ ಏನಾದರೂ ಬಂದ್ಬಿಟ್ರೆ ಪಕ್ಕ ತಗ್ಲಾಕೋತೇನೆ. ನಾನು ನನ್ನ ಮಗಳನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೆ. ಅವಳು ವೀರು ಕೈ ಹಿಡಿದಾಗ ನನಗೆ ಅವಳ ಮೇಲಿದ್ದಿದ್ದ ಪ್ರೀತಿ ಎಲ್ಲ ಕೋಪ, ಸಿಟ್ಟು, ಆವೇಶವಾಗಿ ಬದಲಾಗಿ ಹೋಯ್ತು. ವೀರು ಅವಳನ್ನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಆಗ ನನಗಿರಲಿಲ್ಲ. ಈಗ ಆ ನಂಬಿಕೆ ಬಂದಿದೆ. ಪಾಪ, ನತದೃಷ್ಟೆ ನನ್ನ ಮಗಳು. ಇಂಥ ಸಮಯದಲ್ಲಿ ಜೊತೆಲಿರದೆ ಎಲ್ಲೋ ಕಣ್ಮರೆಯಾಗಿ ಹೊಟ್ಟೋದ್ಲು. ನನ್ನ ಮಗಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ನನ್ನಲ್ಲಿದ್ದಿದ್ದ ಕೋಪ, ಸಿಟ್ಟು, ಆವೇಶ ಎಲ್ಲದನ್ನು ದೂರ ಮಾಡಿ ಹೋಗ್ಬಿಟ್ಲು. ಇನ್ಯಾವತ್ತೂ ನಾನು ನಿಮ್ಗಳ ಹತ್ರ ಆ ಥರ ನಡ್ಕೋಬಾರ್ದು ಅನ್ನೋ ಪಾಠ ಕಲಿಸಿ ಹೋದ್ಲು. ಈ ನನ್ನ ಮುದ್ದು ಮೊಮ್ಮಗಳ ಜೊತೆ ನಾನು ಆಡೋಕ್ಕಾಗಲಿಲ್ಲ, ಅವಳು ಬೆಳೆಯೋದನ್ನು ನೋಡೋಕ್ಕಾಗಲಿಲ್ಲ. ಆದರೆ ಈಗ ಇವಳಿಗೊಂದು ಮದುವೆ ಮಾಡಿ ಅವಳ ಮಗುನ ಎತ್ತಾಡಿಸ್ಬೇಕು ಅನ್ನೋ ಆಸೆ ಹುಟ್ಕೊಂಡಿದೆ. ಅದಕ್ಕಾದ್ರೂ ನಾ ಗಟ್ಮುಟ್ಟಾಗಿರ್ಬೇಕು ಅನ್ನೋ ಹಂಬಲ ಇದೆ. ಅದೆಲ್ಲ ಆಗುತ್ತೆ ಅತ್ತೇವ್ರೆ, ನೀವೇನು ಯೋಚನೆ ಮಾಡಿ. ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡ್ರು ನೆನಪುಗಳು, ಮನಸ್ಸಲ್ಲಿರೋ ಆಸೆ ಪದೇ ಪದೇ ನನ್ನನ್ನು ಕಾಡತ್ವೆ ವೀರು. ಮನೇಲಿ ಮಕ್ಕಳು ಮೊಮ್ಮಕ್ಕಳು ಯಾವಾಗಲೂ ಆಟ ಆಡ್ಕೊಂಡಿರ್ಬೇಕು, ಅದನ್ನ ನೋಡಿ ನಾವು ಸಂತೋಷ ಪಡಬೇಕು ಅಂತ ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತಾ ಇದ್ರು. ಆದ್ರೆ ಅವ್ರು ಹೋದ್ಮೇಲೆ ಇಡೀ ಮನೇಲಿ ನಾನು ಒಂಟಿಯಾಗ್ಬಿಟ್ಟೆ. ಮನೇಲಿ ಒಂಥರ ಕಗ್ಗತ್ಲ ಕವದಾಗ ಆಗೋಯ್ತು. ಆದ್ರೆ ಈಗ ನನ್ನ ಮೊಮ್ಮಗಳು ಈ ಮನೆ ಬೆಳಕಾಗಿ ಬಂದಿದ್ದಾಳೆ. ವೀರು, ನಾವೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಅಯ್ಯಯ್ಯೋ, ನಡೆಸ್ಕೊಡ್ತೀಯ ಅಂತ ಯಾಕೆ ಕೇಳ್ತೀರಾ? ನಡೆಸ್ಕೊಡು ಅಂತ ಅಧಿಕಾರದಿಂದ ಹೇಳಿ. ನೀವು ಹೇಳಿದಾಗ ನಡ್ಕೊಳ್ಳೋದು ನನ್ನ ಕರ್ತವ್ಯ. ಏನು ಮಾಡಬೇಕು ಹೇಳಿ? ಎಲ್ಲಿ ನಿನ್ನ ಕೈ ಕೊಡು. ಇದು ಗುರುಗಳು ಕೊಟ್ಟಿರೋ ರಕ್ಷೆ.
ಇದು ಸದಾ ನಿನ್ನ ಕೈಯಲ್ಲೇ ಇರಲಿ. ಇದಿರೋವರೆಗೂ ನಿನ್ನ ಹತ್ರ ಯಾವ ಕಂಟಕಗಳು ಸುಳಿಯೋದಿಲ್ಲ. ಕೈ ಕೊಡು. ವೀರ, ಇಷ್ಟು ವರ್ಷಗಳು ನೀನು ನಿನ್ನ ಮತ್ತು ನಂದಿನಿ ಮಗಳನ್ನ ಸಾಕಿ ಸಲಹಿದೀಯ. ಆದ್ರೆ ಇನ್ಮುಂದೆ ನಿನ್ನ ಜವಾಬ್ದಾರಿ ಹೆಚ್ಚಾಗಬೇಕು. ನಾನು ನನ್ನ ಮೊಮ್ಮಗಳನ್ನ ನನ್ನ ಅಳಿಯನಿಗೆ ಒಪ್ಸಿದ್ದೀನಿ ಅಂತ ಅಂದ್ಕೊ. ನೀನು ನಿನ್ನ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಯೋ ಅದಕ್ಕಿಂತ ಚೆನ್ನಾಗಿ ನನ್ನ ಮೊಮ್ಮಗಳನ್ನ ನೋಡ್ಕೋಬೇಕು. ಅವಳು ಚೆನ್ನಾಗಿರ್ಬೇಕು. ಅವಳನ್ನು ಜಾಗ್ರತೆಯಾಗಿ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ. ಈ ಮಾತನ್ನು ನಡೆಸ್ಕೊಡ್ತೀಯಾ? ಇವಳು ನನ್ನ ಮಗಳು ಅಲ್ಲದೆ ಇದ್ರು ನಂದಿನಿ ಮಗಳು ಅನ್ನೋ ಕಾರಣಕ್ಕೆ, ಈ ವಂಶದ ಕುಡಿ ಅನ್ನೋ ಕಾರಣಕ್ಕೆ, ನಿಮ್ಮ ಮೇಲಿರೋ ಭಕ್ತಿಗೆ, ಗೌರವಕ್ಕೆ ನಿಮ್ಮ ಮಾತನ್ನು ನಡೆಸ್ಕೊಡ್ತೀನಿ ಅಂತೇವ್ರೆ. ಹೇಳು ವೀರು, ನನ್ನ ಮಾತನ್ನು ನಡೆಸ್ಕೊಡ್ತೀಯಾ? ಖಂಡಿತ ಅಂತೇವ್ರೆ. ನೀವು ಶ್ರಾವಣಿ ಬಗ್ಗೆ ಯಾವ ಯೋಚನೆ ಮಾಡಬೇಡಿ, ಅವಳು ಚೆನ್ನಾಗಿರ್ತಾರೆ. ಆಯ್ತಪ್ಪ, ಈಗ ಈ ಮುದಿ ಜೀವಕ್ಕೆ ಸಮಾಧಾನ ಆಯ್ತು. ತಂದೆ ಮಗಳು ಇನ್ನು ಮುಂದೆ ಚೆನ್ನಾಗಿರಬೇಕು. ದೊಡ್ಡ ಮನೆ ಕುಡಿ ಚೆನ್ನಾಗಿ ಬಾಳಿ ಬದುಕಬೇಕು. ದೊಡ್ಡಮ್ಮವ್ರು ಅಂದ್ಕೊಂಡ ಹಾಗೆ ಆದಷ್ಟು ಬೇಗ ಶ್ರಾವಣಿ ಅಮ್ಮವ್ರಿಗೆ ಮದುವೆ ಆಗಿ ಅವ್ರ ಮಕ್ಕಳನ್ನು ದೊಡ್ಡಮ್ಮವರು ಎತ್ತೆ ಆಡ್ಸಂಗಾಗಬೇಕು. ಶ್ರಾವಣಿ ಅಮ್ಮವ್ರಿಗೆ ಒಳ್ಳೆ ಹುಡುಗ ಸಿಗಬೇಕು. ಸರಿ, ಗೊತ್ತಾಯ್ತು. ನೀವು ಊಟಕ್ಕೆ ಹೊರಡಿ. ಯಾಕೆ ಹಾಗೆ ನಿಂತ್ಬಿಟ್ಟೆ? ನೀವು ನನ್ನ ಕಣ್ಣಿಗೆ ದೇವತೆ ಹಾಗೆ ಕಾಣ್ತಿದ್ದೀರ. ದೇವರು ನನ್ನ ಮುಂದೆ ಪ್ರತ್ಯಕ್ಷ ಆಗಿದ್ದಿದ್ರೆ ನಾನು ಏನು ಬೇಡ್ಕೋತಿದ್ನೋ ಅದನ್ನೇ ನೀವು ದೇವ್ರ ರೂಪದಲ್ಲಿ ಬಂದು ಬರುವಾಗ ಕೊಟ್ಟಿದ್ದೀರ. ಹಾಗಾದ್ರೇನು ಪುಟ್ಟ? ಏನಿಲ್ಲ ಅಜ್ಜಿ, ನಾನು ಸಂತೋಷವಾಗಿರಲಿ ಅಂತ ನೀವು ಎಷ್ಟು ಆಸೆ ಪಡ್ತೀರೋ ಅದೇ ಥರ ನೀವು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ನಾನು ಆಸೆ ಪಡ್ತೀನಿ. ಆಯ್ತಾಯ್ತು, ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ. ಆದರೆ ಇದೇನಿದು ನೀವು ತಾವು ಅಂದ್ಕೊಂಡು? ಮೊಮ್ಮಕ್ಕಳು ಅಜ್ಜ ಅಜ್ಜಿನ ಯಾವಾಗಲೂ ಹೋಗು ಬಾ ಅಂತ ಮಾತಾಡಿಸ್ಬೇಕು. ಅಜ್ಜ ಅಜ್ಜಿರು ಮೊಮ್ಮಕ್ಕಳು ಒಳ್ಳೆ ಸ್ನೇಹಿತರಾಗಿರ್ಬೇಕು, ಗೊತ್ತಾ? ಸರಿ ಅಜ್ಜಿ, ಹಾಗೆ ಮಾತಾಡಿಸ್ತೀನಿ. ನನಗೂ ನೀನಂದ್ರೆ ಅಜ್ಜಿ ಅನ್ನೋ ಪ್ರೀತಿ, ದೊಡ್ಡ ಮನೆಗೆ ಒಡತಿ ಅನ್ನೋ ಗೌರವ, ಹಾಗೆ ನನ್ನ ಗೆಳತಿ ಅನ್ನೋ ಸಲಿಗೆ. ತುಂಟಿ. ಸರಿ, ನಡಿ ನಡಿ.